ಮಾನವ ಕುಲಕ್ಕೆ ಅರಿವನ್ನು ಕೊಟ್ಟಂಥದ್ದು ಗುರುಗಳು. ಗುರು ಅಂದರೆ ಗು ಅಂದರೆ ಕತ್ತಲೆ, ರು ಎಂದರೆ ಅದನ್ನು ಅಳಿಸುವುದು. ಯಾವುದೇ ಒಂದು ನೀವು ಕಲೆ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಅಥವಾ ಜ್ಞಾನ ಆಗಿರ್ಬೋದು, ಇದೆಲ್ಲವನ್ನು ಸೂಚಿಸಿಕೊಡುವವನೇ ಗುರು. ಶಿವನನ್ನ ಆದಿಯೋಗಿ ಅಂತ ಹೇಳ್ತೀವಿ. ಅದೇ ಶಿವನು ಸಪ್ತ ಋಷಿಗಳಿಗೆ ಜ್ಞಾನವನ್ನು ಕೊಟ್ಟಂತಹ ದಿನವೂ ಸಹ ಈ ಗುರು ಹುಣ್ಣಿಮೆ ಅಂತ ಹೇಳ್ತೀವಿ. ಓಂ ಗಂ ಗಣಪತೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾದಂತಹ ದಿನ ಗುರು ಪೌರ್ಣಮಿ. ಏನಪ್ಪ ಈ ಗುರು ಪೌರ್ಣಿಮೆ ವಿಶೇಷತೆಗಳು ಅನ್ನೋದು ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ ಬರ್ತಾ ಇದ್ರೆ, ಖಂಡಿತವಾಗ್ಲೂ ಈ ಮಾನವ ಕುಲಕ್ಕೆ ಅರಿವನ್ನು ಕೊಟ್ಟಂಥದ್ದು ಗುರುಗಳು. ಆ ಗುರುಗಳ ಆರಾಧನೆ ಹುಣ್ಣಿಮೆ ನೋಡಿ, ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಈ ಹುಣ್ಣಿಮೆ ಅಂದ್ರೆ ಗುರು ಹುಣ್ಣಿಮೆ, ಗುರು ಪೌರ್ಣಮಿ ಅಂತ ಹೇಳ್ತಾರಲ್ಲ, ಆ ದಿನ ಬರುವಂಥದ್ದು. ಇದ್ರದ್ದೇನ್ ವಿಶೇಷ ಅಂದ್ರೆ, ಗುರು ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಗುರು ಅಂದರೆ ಗು ಅಂದರೆ ಕತ್ತಲೆ, ಗು ಅಂದರೆ ಕತ್ತಲೆ, ರು ಎಂದರೆ ಅದನ್ನು ಅಳಿಸುವುದು ಅಂದ್ರೆ ಹೋಗಲಾಡಿಸುವುದು. ಈ ಗುರು ಎಂದರೆ ಪ್ರಪ್ರಥಮ ಬಾರಿಗೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರೇ ಗುರು. ಏನು ಬೆಳಕು ಅಂದರೆ ಜ್ಞಾನದ ಹಾದಿ, ಜ್ಞಾನಾರ್ಜನೆ, ಅರಿವು, ಇದೆಲ್ಲವನ್ನು ಸೂಚಿಸುವಂಥದ್ದು ಗುರುವು. ಸನ್ಮಾರ್ಗದಲ್ಲಿ ನಡೆಯುವಂಥದ್ದು. ಮತ್ತೆ ಯಾವುದೇ ಒಂದು ನೀವು ಕಲೆ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಅಥವಾ ಜ್ಞಾನ ಆಗಿರ್ಬೋದು, ಇದೆಲ್ಲವನ್ನು ಸೂಚಿಸಿಕೊಡುವವನೇ ಗುರು. ಆ ಕಾರಣದಿಂದ ನೋಡಿ, ಅನಾದಿ ಕಾಲದಲ್ಲಿ ಅದ್ಭುತವಾದಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರು, ತಾಯಿಯೇ ಮೊದಲನೆಯ ಗುರು ಅಂತ. ಆ ಕಾರಣ ಮನೆಯಲ್ಲಿ ಎಲ್ಲ ತಾಯಂದಿರು ಮತ್ತೆ ತಂದೆಯರುಗಳಿಗೆ ಮಕ್ಕಳು ಪ್ರಪ್ರಥಮ ಬಾರಿಗೆ ನಮಸ್ಕರಿಸಿ, ಅವರ ಪಾದಾರವಿಂದಕ್ಕೆ ನಮಸ್ಕರಿಸಿ ತದನಂತರ ಗುರುವಿನ ಸ್ಮರಣೆ ಮಾಡೋದು. ನೋಡಿ, ಇನ್ನೊಂದು ಪುರಾಣಗಳಲ್ಲಿ ಒಂದು ವಿಶೇಷವಾಗಿದೆ. ಆದಿಯೋಗಿ ಅಂದ್ರೆ ನಾವು ಶಿವನನ್ನ ಆದಿಯೋಗಿ ಅಂತ ಹೇಳ್ತೀವಿ. ಅದೇ ಶಿವನು ಸಪ್ತ ಋಷಿಗಳಿಗೆ ಜ್ಞಾನವನ್ನು ಕೊಟ್ಟಂತಹ ದಿನವೂ ಸಹ ಈ ಗುರು ಹುಣ್ಣಿಮೆ ಅಂತ ಹೇಳ್ತೀವಿ. ಆ ಕಾರಣದಿಂದ ಎಲ್ಲರೂ ಹೇಳ್ತೀನಿ, ಈ ಗುರುವಾರದಂದು ಅಂದ್ರೆ ಈ ಗುರು ಹುಣ್ಣಿಮೆಯಂದು, ವಾರ ಅಲ್ಲ, ಗುರು ಪೌರ್ಣಮಿಯಂದು, ಆಷಾಢದ ಬರುವಂತಹ ಗುರು ಪೌರ್ಣಮಿಯಂದು ಗುರುಗಳ ಸ್ಮರಣೆ ಮಾಡುವಂಥದ್ದು, ಅಥವಾ ಗುರುಗಳ ದೇವಾಲಯಕ್ಕೆ ಹೋಗಿ ಒಂದಷ್ಟು ಕಡಲೆಕಾಳು ಜೊತೆಗೆ ಹಳದಿ ವಸ್ತ್ರ ಜೊತೆಗೆ ಹಳದಿಯ ಹೂವ ಅಂದ್ರೆ ಸೇವಂತಿಗೆ ಹೂವನ್ನು ದಕ್ಷಿಣೆ ಪೂರ್ವಕವಾಗಿ ಇಟ್ಟು ಆ ದೇವರಲ್ಲಿ ಅಂದ್ರೆ ಆ ಗುರುಗಳಲ್ಲಿ ಸ್ಮರಣೆ ಮಾಡುವಂಥದ್ದು ಅತಿ ಮುಖ್ಯ. ಬರಿಗೈಯಲ್ಲಿ ಹೋಗಬಾರದು, ಯಾವತ್ತೂ ಅಷ್ಟೇ ಒಂದು ಹಣ್ಣು ಹಂಪಲು ತೆಗೆದುಕೊಂಡು ಹೋಗುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಆ ಕಾರಣದಿಂದ ಇದೆಲ್ಲರೂ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ನಿಮಗೆ ಆ ಗುರುವಿನ ಅನುಗ್ರಹ ಸದಾ ಇರುತ್ತೆ. ಅದೇ ರೀತಿ ಇವತ್ತು ಒಂದು ಗುರುವಿನ ಒಂದು ಅದ್ಭುತವಾದಂತಹ ಬೀಜಾಕ್ಷರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ತಮ್ಮ ಜನ್ಮ ಜಾತಕದಲ್ಲಿ ಗುರು ಸ್ವಲ್ಪ ವಕ್ರಿಗತನಾಗಿರ್ತಾನೋ, ಅಥವಾ ಅಸ್ತಂಗತನಾಗಿರ್ತಾನೋ, ಅಥವಾ ಪಾಪ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೋ, ಇಂತಹ ಒಂದು ಜಾತಕರು ಈ ಒಂದು ಗುರುವಿನ ಮಂತ್ರವನ್ನ ಪಠನೆ ಮಾಡಿದ್ರೆ ಅದ್ಭುತವಾದಂತಹ ಫಲವೂ ಸಹ ಸಿಗುತ್ತೆ. ಏನಪ್ಪ ಆ ಮಂತ್ರ ಅಂದ್ರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಅದೇ ರೀತಿ ಇನ್ನೊಂದು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೀಜಾಕ್ಷರಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಗ್ರಂಥಗಳಲ್ಲಿ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಬೃಹಸ್ಪತಯೇ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಬೃಹಸ್ಪತೇ ನಮಃ. ಈ ಮಂತ್ರವನ್ನ 108 ಬಾರಿ ಪಠನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ಶತಸಿದ್ಧವಾಗಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ಆ ಗುರುವು ಈ ಯಾರು ವೀಕ್ಷಣೆ ಮಾಡ್ತಾ ಇದ್ರೋ, ಅದೇ ರೀತಿ ಯಾರೆಲ್ಲ ಈ ವಿಡಿಯೋವನ್ನ ಹಂಚುತ್ತಾ ಇದ್ರು ಅಂದ್ರೆ ಶೇರ್ ಮಾಡ್ತಿದ್ರು, ಅವರೆಲ್ಲರೂ ಗುರುವಿನ ಅನುಗ್ರಹ ಇರ್ಲಿ ಅಂತ ನಾನು ಬೇಡ್ಕೊಂತೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ.